ಇವತ್ತಿನ ದಿನದಲ್ಲಿ ಮಕ್ಕಳಾಗದೇ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಈಗ ಬೆಂಗಳೂರಲ್ಲಿ ಹೆಂಗಂದ್ರೆ ಒಂದು 2 ಕಿಲೋಮೀಟರ್ ರೇಡಿಯಸ್ನಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 4-5 IVF ಸೆಂಟರ್ಸ್ ಇರುತ್ತೆ. ಏನಕ್ಕೆ ಅಂದ್ರೆ ಮಕ್ಕಳಾಗದೇ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಆಧುನಿಕ ಜೀವನ ಶೈಲಿ ಇರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಲೈಫ್ ಇರ್ಬೋದು. ಮೊದಲೆಲ್ಲ 1000ಕ್ಕೆ ಒಬ್ಬರಿಗೆ ಮಕ್ಕಳಾಗ್ತಿರ್ಲಿಲ್ಲ. ಇವಾಗ 1000ದಲ್ಲಿ ಒಂದು ಆಲ್ಮೋಸ್ಟ್ ಒಂದು 300-400 ಜನರಿಗೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಇದೆ. ಈಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಒಂದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಕಂಡಕ್ಟ್ ಮಾಡ್ತೀವಿ, ಹೆಲ್ತ್ ಕೋಚಿಂಗ್ ಕಂಡಕ್ಟ್ ಮಾಡ್ತೀವಿ. ನನ್ನ ಚಾನಲಲ್ಲಿ ನೀವು ಈಗಾಗಲೇ ನೋಡಿರ್ತೀರ, ಎಷ್ಟೋ ವರ್ಷ ಮಕ್ಕಳಾಗದೇ ಇರೋರು ಕೂಡ ನಮ್ಮ ಪ್ರೋಗ್ರಾಮ್ ಫಾಲೋ ಮಾಡಿದಾಗ ಮಕ್ಕಳಾಗಿದೆ, PCOS ರಿವರ್ಸ್ ಆಯಿತು, ಈ ಥರ ಎಲ್ಲ ಹೇಳಿರ್ತಾರೆ. ಅದಕ್ಕೆ ಅವರು ಮುಖ್ಯವಾಗಿ ಮಾಡೋದೇನು ಗೊತ್ತಾ? ಅನ್ಹೆಲ್ದಿ ಫುಡ್ ಬಿಟ್ಟು ಒಂದು ಒಳ್ಳೆ ಬ್ಯಾಲೆನ್ಸ್ ಡಯಟ್ ಮಾಡೋದು, ಜೊತೆಯಲ್ಲಿ ವ್ಯಾಯಾಮ, ನಿದ್ದೆ, ಸ್ಲೀಪು, ಸ್ಟ್ರೆಸ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಾವು. ಓಕೆ, ನಾವು ಇಲ್ಲಿ ಯಾವುದೋ ಮೆಡಿಸನ್ ಕೊಟ್ಟು ಇದು ಯಾವುದನ್ನು ಮಾಡಿಲ್ಲ. ಓಕೆ, ಎಲ್ರಿಗೂ ನ್ಯಾಚುರಲಿ ಅವ್ರ ಬಾಡಿ ಹೆಂಗೆ ವರ್ಕ್ ಆಗಬೇಕು ಆ ಥರ ವರ್ಕ್ ಆಗೋದನ್ನ ಕಲಿಸೋವಂಥ ಒಂದು ಕೆಲಸ ಮಾಡಿದ್ವಿ. ಅಫ್ಕೋರ್ಸ್ ಕೆಲವೊಬ್ಬರಿಗೆ ಸೀರಿಯಸ್ ಇಶ್ಯೂ ಇದ್ದರೆ ಆಗದೇನೂ ಇರ್ಬೋದು. ಓಕೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಅದನ್ನ ಆ ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ಇಲ್ಲಿ ಲಕ್ಷಗಟ್ಟಲೆ ಕೊಟ್ಟು IVF ಅಲ್ಲೆಲ್ಲ ಖರ್ಚು ಮಾಡೋ ಜಾಗದಲ್ಲಿ ನಿಮಗೆ ಒಳ್ಳೆ ಆರೋಗ್ಯ ಆದರೂ ಸಿಗುತ್ತೆ. ಈಗ ಯಾರೋ ಒಬ್ಬರಿಗೆ ಫೀನ ಅಫೋರ್ಡ್ ಮಾಡೋ ಶಕ್ತಿ ಇಲ್ಲ ಅಂತಲೇ ಅನ್ಕೋಣ. ಓಕೆ, ಏನು ದುಡ್ಡು ಕೊಡಬೇಕಾಗಿಲ್ಲ. ಓಕೆ, ಎಲ್ಲ ಇನ್ಫಾರ್ಮೇಷನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಇಟ್ ಜಸ್ಟ್ ದಟ್ ಫ್ಯಾಟ್ ಲಾಸ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅದನ್ನ ಡೀಟೇಲ್ಡಾಗಿ ಎಲ್ಲ ವಿಡಿಯೋ ನೋಡಿಕೊಂಡು ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ನು ನೋಟ್ ಮಾಡಿಕೊಂಡು ನೀವು ಅದನ್ನ ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಫ್ರೀಯಾಗೂ ಮಾಡ್ಬೋದು. ಬಟ್ ಸ್ವಲ್ಪ ಸಮಯ ತಗೋಬೋದು. ಓಕೆ, 6 ತಿಂಗಳು ತಗೋಬೋದು, 1 ವರ್ಷ ತಗೋಬೋದು. ಬಟ್ ನಿಮ್ಮ ಆರೋಗ್ಯನ ಉತ್ತಮ ಆದರೂ ಮಾಡ್ದಂಗೆ ಇರುತ್ತಲ್ವಾ? ಅಟ್ಲೀಸ್ಟ್ ಅದಾದರೂ ನಿಮಗೆ ಸಿಗುತ್ತೆ. ಓಕೆ, ಈಗ 70% ಜನ ಅಂದರೆ ಉಳಿದಿರೋ 30% ಜನರಿಗೆ ಏನು ಅಂತ ಕೇಳ್ಬೋದು ನೀವು. ಈಗ ಕೆಲವೊಬ್ಬರಿಗೆ ಸೀರಿಯಸ್ ಹೆಲ್ತ್ ಕಂಡೀಷನ್ಸ್ ಕೂಡ ಇರ್ಬೋದು, ಗರ್ಭಕೋಶ ರಿಲೇಟೆಡ್, ಎಂಡೋಮೆಟ್ರಿಯಾಸಿಸ್ಸು ಅಥವಾ ಅಡೆನೋಮಯಾಸಿಸ್ಸು, ಈ ಥರ ಎಲ್ಲ ತೊಂದರೆಗಳಿರ್ಬೋದು. ಬಟ್ ಒಂದು ಒಳ್ಳೆ ಆರೋಗ್ಯಕರ ಜೀವನ ಶೈಲಿ ಫಾಲೋ ಮಾಡಿದ್ರೆ ನಿಮಗೆ ಮುಂದೊಂದು ದಿನ ಲಕ್ಷಗಟ್ಟಲೆ ಖರ್ಚು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ನನ್ನ ಕಮೆಂಟ್ ಸೆಕ್ಷನಲ್ಲಿ, ನನ್ನ ಇನ್ಬಾಕ್ಸಲ್ಲಿ ಎಲ್ಲ ಮೆಸೇಜ್ ಆಗ್ತಿರ್ತಾರೆ, ನನ್ನ ವಿಡಿಯೋಗಳಲ್ಲಿ ಹೇಳಿರುವಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ ಎಷ್ಟೋ ವರ್ಷದ ನಂತರ ಮಗು ಆಯಿತು ಅಂತೆಲ್ಲ ಹೇಳ್ತಿರ್ತಾರೆ. ಅದು ನನಗೆ ತುಂಬ ಸಮಾಧಾನ, ಖುಷಿ ಪಡುವಂಥ ಒಂದು ವಿಷಯ ಯಾವಾಗಲೂ ಅಂದರೆ ಈ ಥರ ಯಾವ್ದಾದ್ರು ಮೆಸೇಜ್ ಬಂದಾಗ ನನಗೆ ಅವತ್ತಿನ ದಿನ ಭಾಳ ಖುಷಿಯಾಗಿರುತ್ತೆ.